ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ನಿರ್ಗತಿಕ ಅಲೆಮಾರಿ ಜನರು ಶುಂಠಿ ಕಳ್ಳತನ ಮನೆಗಳ್ಳತನ ಮಾಡುತ್ತಿದ್ದು, ಆ ಕೇಸಿನಿಂದ ಬಿಡಿಸಿಕೊಂಡು ಬರುವ ಮೂಲ ವ್ಯಕ್ತಿ ನಿಂಗರಾಜು ಮಲ್ಲಾಡಿ ಎಂದು ಎಸ್ಸಿ ಸಮಿತಿಯ ಸದಸ್ಯ ಅಶೋಕ್ ತಿಳಿಸಿದರು. ಅವರು ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉಪವಿಭಾಗ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಜಾಗೃತಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಮಂಜುನಾಥ್, ತಹಸೀಲ್ದಾರ್ ಮಂಜುನಾಥ್, ಇಒ ಹೊಂಗಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭರತ್ ಕುಮಾರ್, ಗಂಗಾಧರ್, ಪೌರಾಯುಕ್ತೆ ಮಾನಸ, ಸಮಿತಿಯ ಸದಸ್ಯರಾದ ಕೋಟೆ ತಾಲೂಕಿನ ರಾಜನಾಯಕ, ಅಣ್ಣಯ್ಯ ನಾಯಕ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿರಂತರವಾಗಿ ಅಲ್ಲಿ ಅಕ್ರಮ ಮದ್ಯಮಾರಾಟ ಮಾಡೋದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದ್ದೀವಿ ಸರ್. ಮತ್ತು ಗಾಂಜಾ ಮಾರಾಟ ಮಾಡೋದ್ರ ಬಗ್ಗೆ ಸರ್ KR ನಗರ ಮತ್ತು ಪಿರಿಯಾಪಣ್ಣ ತಾಲೂಕಿನಲ್ಲಿ ಸಪ್ಲೈ ಆಗಿತ್ತು ಅಂತ ಇದೆ ಸರ್. KR ನಗರದಲ್ಲಿ 3 ಕೇಸ್ಗಳನ್ನ ಮಾಡಿದೆ ಸರ್. ಪಿರಿಯಾಪಣ್ಣದಲ್ಲಿ 2 ಕೇಸ್ ಮಾಡಿದೆ ಸರ್. ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೀವಿ ಸರ್. ನಾವು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸರ್. ಯೋಗ್ಯ ಮಾಹಿತಿಗಳನ್ನ ಸಂಗ್ರಹಿಸಿ ಅದನ್ನು ನಿಯಂತ್ರಿಸುವ ದೃಷ್ಟಿಯಲ್ಲಿ ಕ್ರಮ ವಹಿಸ್ತಾ ಇದ್ದೀವಿ ಸರ್. ಅಲ್ಲಿ ಬೇರೆ ಈ ಜನರಲ್ ಸ್ಟೋರ್ಸ್ ಇರ್ತವೆ, ಕಿರಾಣಿ ಅಂಗಡಿಗಳು, ಅದರಲ್ಲಿ ಮಾರಾಟ ಮಾಡೋದು ಇಲ್ಲ ಸರ್. ಇಲ್ಲ ಸರ್, ಅಲ್ಲಿ ಪೂರ್ತಿ ಆ ಊರಲ್ಲೇ ಸರ್, ಒಂದು ಗ್ರಾಮ ಪಂಚಾಯತಿಗೆ ಒಂದೇ ಊರು ಸರ್. ಅದು ಅಲ್ಲಿ 2 ಅಂಗಡಿಗಳು ನಮಗೆ ಇದೆ ಸರ್. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ಗಂಟೆ ಓಪನ್ ಇರ್ತದೆ ಸರ್. ಅದು ಒಂದು CL ಆಗಿದೆ, ಒಂದು CL ಇದೆ ಸರ್. ಈಗ ಅಲ್ಲಿ ಮಾರಾಟ ಮಾಡ್ತಿದ್ರು ಸರ್ ಮಕ್ಕಳು. ಈಗೆಲ್ಲ ಕಂಟ್ರೋಲ್ ತಗೊಂಡಿದ್ದೀವಿ ಸರ್. ಈ ಸಭೆ ಆದ ನಂತರನೂ ರೈಡೆಲ್ಲ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಸರ್. ನಾವು ಮತ್ತೆ ಪೊಲೀಸ್ DOSP ಮತ್ತು ಪೊಲೀಸ್ ಇನ್ಸ್ಪೆಕ್ಟರು ಎಲ್ಲ ಕಾಂಟ್ಯಾಕ್ಟಲ್ಲಿ 2 ವೆಹಿಕಲ್ ವಶಪಡಿಸ್ಕೊಂಡಿದ್ದೀವಿ ಸರ್. ಮಾಡ್ತಾ ಇದ್ದೀರಲ್ಲ, ಬರ್ತಾ ಇದೆ ಅಂತ ಮಾಹಿತಿ ನಮಗೆ ಕಲೆಕ್ಟ್ ಮಾಡ್ತಾ ಅದು ನಿರಂತರ ಮಂತ್ರಿ ಏನಾಗಿದೆ ಸರ್ ಅಂದರೆ 8 ಕಡೆ ಕೆಲಸ ಕರಿಬೇಕು ಅವರು ತಿಂಡಿ ತೊಗೊಂಡು ಕೊಟ್ಟು 9 ಗಂಟೆಗೂ ಎಣ್ಣೆಗೆ ನಾವು ತಂದು ಕೊಡೋ ಗಂಟೆ ಕೆಲಸಕ್ಕೆ ಬರೋಲ್ಲ. ಅವರು ಕೈಗೆ ಕೊಟ್ಟು ಜನರಿಗೆ ಕಾಲ ಹಾಕೋದು ಆ ಸ್ಥಿತಿ ಆಗಿದೆ. ಹಂಗಾಗಿ ಏನು ಮಾಡ್ತಾರೆ, ಕೆಲವರು ಅವರೇ ಬಾಗಿಲು ತೊಗೊಂಡು ಹೊರಗಡೆ 10 ಗಂಟೆ ಮೇಲೆ ಮಾಡ್ಕೊಳ್ತಾರೆ. ಆಮೇಲೆ ತಿಂತಿರೋದು ಆ ಪರಿಸ್ಥಿತಿ ಐತೆ. ಅದಕ್ಕೆ ಹೇಳಿದ್ವಲ್ಲ, ಇದ್ರಲ್ಲಿ ಮಾಡಿ ಅವರು ರಿಲೇಷನ್ ಇದರಲ್ಲ ಸೋರಿರೋರೆಲ್ಲ ಅವರೆಲ್ಲ ಅದೇ ಕೆಲಸ ಕೊಟ್ಟರೆ ಮಾತ್ರ ಬರೋದು. ಅವರು ಇದ್ರಲ್ಲಿ ಬರೋದೇ ಇಲ್ಲ. ಆ ಪರಿಸ್ಥಿತಿ ಐತೆ. ಅದು ಏನು ಮಾಡ್ತಾರೆ, 8:30 ಗಂಟೆ ಹೇಳ್ದಂಗೆ ಅರವಿಂದ್ ಕಾರ್ಯಕ್ರಮ ಸ್ವಲ್ಪ ಜಾಸ್ತಿ ಸರ್. ಅಲ್ಲಿ ಅವ್ರು ಬೇಕಾಗಿ ಪಂಚಾಯತಿಯಿಂದ ಬರ್ತಾರೆ. ಏನು ಅನುಭವ ಆಗುತ್ತೆ, ಕಷ್ಟ ಬರ್ತದೆ ಅಂತ ಗೊತ್ತಾಗಬೇಕು ಅವ್ರಿಗೆ. ಇವರೆಲ್ಲ ಸರ್ ಈಗ ಊರಲ್ಲಿ ಅವರಿಂದ ಸುತ್ತಿ ಕಳ್ತನ ಆಗಿದೆ, ಡೆಟ್ ಆಗಿದೆ. ಊರಲ್ಲಿ ಬೇರೆ ಸಮುದಾಯದ ಮನೆ ನುಗ್ಗಿ ಕಳ್ತನ ಮಾಡಿದ್ದಾರೆ. ಇವ್ರನ್ನೆಲ್ಲ ಕೇಸನ್ನ ಬಿಡಿಸ್ಕೊಂಡು ಬಂದಿರೋದು ಯಾರು? ಸೇಮ್ ನಿರೋಧ ಮಾಡಿ ಮೂಲ ವ್ಯಕ್ತಿ ಅವರ ಏನು ಬಿಡಿಸ್ತಾವ್ರೆ? ಬಂದು ಕರ್ಕೊಂಬಂದು ಬುದ್ಧಿ ಹೇಳಿ ಅವ್ರಿಗೆ ಒಂದು ಅರಿವು ಮೂಡಿಸ್ಬೇಕು, ಶಿಕ್ಷಣ ಕೊಡಿಸ್ಲಿ, ಅನ್ನ ನೀರು ಕೊಡಿಸ್ಲಿ. ಜನರಲ್ಲಿ ಅಪರಿಚಿತ ಕೊಡಲಿ. ಅಲ್ಲ ಏನು ಕಾರಿನಲ್ಲಿ ಇರ್ಬೋದು, ಎಲ್ಲ ತೊಗೊಳಕ್ಕೆ ದಿನ ಗಾಳಿ ಬೆಟ್ಟಿಂಚಕ್ಕೆ ಆಗ್ತದೆ. ಅದೇ ಅವ್ರು ಬರೀ ಅದನ್ನೇ ಹೈಲೈಟ್ ಮಾಡಿಕೊಂಡು ಪೌಷ್ಟಿಕಾರ ಕೊಟ್ಟಿಲ್ಲ ಏನು ಸರ್ಕಾರಿ ಕೊಡಬೇಕು ಎಲ್ಲ ಕೊಡ್ತಾರೆ. ಅದನ್ನೇ ವಿಶೇಷವಾಗಿ ಹೈಲೈಟ್ ಮಾಡ್ಕೊಂಡು ಬ್ಲಾಕ್ ಮಾಡ್ತಾರೆ ಇವಾಗ ಅವರು. ಅದನ್ನು ಅವರಿಗೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯಿಂದ ಜ್ಞಾನಧಾರಿಗಳು ಇದರಿಂದ ಬೇಕೇ ಬೇಕು ಸರ್. ಅಲ್ಲಿ ಇಲ್ಲಾಂದರೆ ನೈಟ್ ಅವರ ಆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಸ್ವಲ್ಪ ಇಲೆಕ್ಟ್ರಿಕ್ನೆಸ್ಸಲ್ಲಿ ಮತ್ತೆ ಚರ್ಚೆಗೆ ಬಂದಂಗೆ ಅದನ್ನು ಮಾಡಬೇಕು. ಅವ್ರಿಗೆ ಪ್ರಾಬ್ಲಮ್ ಇನ್ಯಾವುದೂ ಇಲ್ಲ. ಅಲ್ಲಿ ಕೂಲಿ ಮಾಮೂಲಿ ಸಮುದಾಯಕ್ಕಿಂತ ಅವ್ರಿಗೆ ಜಾಸ್ತಿ. ಬೇರೆಯವ್ರಿಗೆ 700 ಕೊಟ್ಟರೆ ಅವ್ರಿಗೆ 800 ಕೊಡ್ತಾ ಇರೋದು. ಅವ್ರದ್ದು ಸ್ಮಾರ್ಟ್ ಫೋನ್ ಇದೆ, ಎಲ್ಲ ಇವರು ಹೇಳ್ತಾರೆ ಏನಿಲ್ಲ. ಅವ್ರಿಗೆ ಹಾಕುತ್ತಾರೆ. ಅವ್ರ ಮನುಷ್ಯರು ಬದುಕಲಿ, ತೊಂದರೆ ಇಲ್ಲ. ಆ ಚಟ ಬಿಡ್ಬೇಕಷ್ಟೇ ಅವ್ರಿಗೆ. ಸರಿ ಕಡೆ ಹೌದು ಸರ್. ಅಣ್ಣನಾಯ್ತು ಈಗ ಕೂಡ ಅಲ್ಲಿ ಹೋದ್ರು. ಮುಂಚೆ ಹೊರಟಿದೆ ರೋಡನ್ನು ಹೊರಟಿದೆ.